ಕಾಂಗ್ರೆಸ್ ವಕ್ತಾರರಿಲ್ಲ ನಿಮ್ಮನ್ನ ಅಪೋಸ್ ಮಾಡ್ಲಿಕ್ಕೆ, ಹಾಗಾಗಿ ನೀವು ಮಾತನಾಡಬಹುದು. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ ಚೆಕ್ ಜನರು ಮಾಡ್ಕೊಳ್ತಾರೆ ಮತದಾರರು. ಬಟ್ ನಾನು ಮಹೇಶ್ ಇನ್ನ ಕೇಳ್ತೀನಿ, OBC-ಗಳನ್ನು ಕೂಡ ಜಾತಿ ಧರ್ಮದ ಆಧಾರದ ಮೇಲೆ ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಈ 4% ಗುತ್ತಿಗೆ ಆಧಾರದ ಕಾಮಗಾರಿಗಳಲ್ಲಿ ಮೀಸಲಾತಿ ಕೂಡ ಅದರದ್ದೇ ಒಂದು ಭಾಗ. ಮೋದಿ ಅವ್ರು ಮಾತನಾಡ್ತಾರೆ ಈ ವಿಚಾರವನ್ನ. ಅರೆ, ಯಾರು ಹಿಂದುಳಿದವರು ಇದ್ದಾರೆ ಅವ್ರು ನಮ್ಗೊಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳೋದು ತಪ್ಪ ಹಾಗಾದ್ರೆ? ನೋಡಮ್ಮ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸ್ಮಿತಾ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಒಂದು ಸೀಲಿಂಗ್ ಮಾಡಿದೆ, 50%ಗಿಂತ ದಾಟಬಾರದು ಮೀಸಲಾತಿ ಅಂತಕ್ಕಂಥದ್ದು, ರಿಸರ್ವೇಶನ್ ಅಂತೇಳಿ. ಬಹಳ ಸಾಂವಿಧಾನಿಕವಾಗಿ ಇದನ್ನ 9th ಶೆಡ್ಯೂಲ್ ಒಳಗಡೆಗೆ ಅನೇಕ ಬೇರೆ ಬೇರೆ ರಾಜ್ಯಗಳು ಅದನ್ನ ರೆಫರೆನ್ಸ್ ಮಾಡಿದೆ. 9th ಶೆಡ್ಯೂಲ್ ಒಳಗಡೆ ರೆಫರೆನ್ಸ್ ಮಾಡಿದೆ. ಏನು ಈ 27% ಇದಾವೆ, ಏನು ಬೇರೆ ಇವತ್ತು ಆಯಂಗಳಿದೆ, ಇವೆಲ್ಲವೂ ಕೂಡ ಸಂವಿಧಾನದ ಒಳಗಡೆ ಏನು ಅವಕಾಶ ಇದೆ, ಅದು ಸಂವಿಧಾನದ ಒಳಗಡೆ ಇರ್ತಕ್ಕಂಥದಕ್ಕೆ ಅವಕಾಶಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನು ಈ ಕರ್ನಾಟಕದ ಒಳಗಡೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನ ದಾಟಿ ಮಾಡ್ತಿರ್ತಕ್ಕಂಥ ಕೆಲಸ. ಅಂಬೇಡ್ಕರ್ ಅವರು ಏನು ಈ ಮೀಸಲಾತಿಯನ್ನ ತರಬೇಕು ಅಂತಂತ ಅವತ್ತಿನ ಸಮಾಜದ ಸ್ಥಿತಿಯ ಆಧಾರದ ಮೇಲೆ ಮಾಡಿದಂಥದ್ದು. 70 ವರ್ಷಗಳು ಕಳೆದಿದ್ದಾವೆ. ಸಮಾಜದ ಈ ಒಂದು ಏನು ವರ್ಗವನ್ನ, ಶೋಷಿತ ವರ್ಗ ಅಂತಕ್ಕಂಥದ್ದಿದೆ, ಅವತ್ತು ಯಾವ್ಯಾವುದೋ ಕಾರಣಕ್ಕೋಸ್ಕರ, ವರ್ಣಾಶ್ರಮದ ಕಾರಣಕ್ಕೆ ಏನೆಲ್ಲ ಸಮಸ್ಯೆ ಅದು ನಮ್ಮ ಸಮಾಜದ, ನಮ್ಮ ಒಟ್ಟು ನಮ್ಮ ದೇಶದ ಸಲುವಾಗಿ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಆ ಥರದ್ದು ಯಾವುದು ಇಲ್ಲ. ಇಲ್ಲಿ ಇಡೀ ಇಂಟೆನ್ಷನ್ ಹಿಂದೆ ಇರ್ತಕ್ಕಂಥದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಫಾರೂಕ್ ಜಿ, ನೀವು ಬಿಜೆಪಿ ಪಕ್ಷವನ್ನ ಮುಸಲ್ಮಾನರ ವಿರುದ್ಧವಾದ ನಿಲುವುಗಳನ್ನ ಕೈಗೊಳ್ಳೋ ಪಕ್ಷ ಅಂತ ದೂಷಿಸಬಹುದು. ಆದ್ರೆ ಕಾಂಗ್ರೆಸ್ನವರು, ಫಾರ್ ಎಕ್ಸಾಂಪಲ್, ಇದೇ ಗುತ್ತಿಗೆ ವಿಚಾರಕ್ಕೆ ತಗೊಳ್ಳೋಣಪ್ಪ, ಕಾಂಗ್ರೆಸ್ ಪಕ್ಷದಲ್ಲೇ ದ್ವಂದ್ವ. DK ಶಿವಕುಮಾರ್ ಅವರು ಹೇಳ್ತಾರೆ, ನಮ್ಮ ಸರ್ಕಾರದ ಮುಂದೆ ಅಂಥದ್ದು ಯಾವುದೇ ಪ್ರಸ್ತಾಪನೆ ಇಲ್ಲ ಅಂತ ಹೇಳಿ. ಮುಖ್ಯಮಂತ್ರಿಗಳು ಸಹಿ ಹಾಕಿ ಕಳಿಸ್ತಾರೆ, ಆಯ್ತು ಇಂಥದ್ದೊಂದು ಮನವಿ ಬಂದಿರೋದು ನಿಜ, ಇದನ್ನ ನೀವು ಪರಿಗಣಿಸಿ ಅಂತ ಹೇಳಿ. ಕಾಂಗ್ರೆಸ್ನಲ್ಲಾದ್ರೂ ಇದೆಯಾ ನಿಮ್ಮ ಸಮುದಾಯವನ್ನ ಮುಂದೆ ತರಲೇಬೇಕು ಅನ್ನೋ ನಿಜವಾದ ಇಚ್ಛಾಶಕ್ತಿ? ಮೇಡಮ್, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಯಾವುದೇ ಪಕ್ಷದವ್ರು ಇರಲಿ ಮುಸಲ್ಮಾನರನ್ನ ಉಪಯೋಗಿಸ್ತಾರ ಹೊರತು ಯಾವುದೇ ಕೆಲಸಗಳನ್ನ ಮಾಡಲ್ಲ. ನಮಗೆ ಬರೀ ಏನು ಗೊತ್ತಾ, ಒಂದು ಭರವಸೆಯನ್ನು ಕೊಡ್ತಾರೆ. ಅವಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಆವಾಗ ದೇವೇಗೌಡರು ಬೇಕಾಗಿತ್ತು 4% ಕೇಳುವಾಗ, ಮತ್ತು ನಮ್ಮ HD ಕುಮಾರಸ್ವಾಮಿ ಅವರು ಅಲ್ಲೂ ಹೋಗಿದ್ರು ಇಲ್ಲೂ ಹೋಗಿದ್ರು. ಹೌದು ಸ್ವಾಮಿ, ನಿಮ್ಗೆ ರಾಜಕೀಯ ಬೆಳೆ ಬೇಯಿಸ್ಕೊಬೇಕು, ನೀವು ಹೋಗಿದ್ರಿ. ನೀವು ಒಂದು ನಿಮಿಷ ಬ್ರದರ್, ಒಂದು ನಿಮಿಷ ನನ್ನ ಮಾತಾಡಕ್ ಬಿಡಿ, ಅರ್ಥ ಆಯ್ತಾ? ನೀವು ಪೊಲಿಟಿಕಲ್ ಆಗಿ ನೀವು ಹೋಗಿದ್ರಿ, ಕೇಳಿದ್ರಿ, ವಿಚಾರಣೆ ಮಾಡಿದ್ರಿ, ಓಕೆ ನಾನು ಒಪ್ಕೊಳ್ತೀನಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ನಿಮ್ಮ ಪಾರ್ಟಿಯಲ್ಲೂ ನಮ್ಗೆ ಕಾಲಾವಕಾಶ ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಇವತ್ತು ನೀವೇನು ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ನಿಮ್ಮ ಪಕ್ಷದಿಂದಾನೇ ಬಂದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಕೊಂಡೆ. ಒಂದ್ ನಿಮಿಷ ನಿಮ್ ರೇಟ್ ಫಿಕ್ಸ್ ಮಾಡಿದಾರೆ ಅಂದ್ರೆ ಅದ್ರ ನಿಮ್ಮ ಅವರ ರಾಜಕೀಯ ಅದು. ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ನಿಮ್ಗೆ ಕೇಳ್ತಾ ಇರೋದಷ್ಟೇ. ನನಗೆ ಕಾಲಾವಕಾಶ ಕೊಟ್ಟಿರೋದ್ರನ್ನ ನಾನು ಮಾತಾಡ್ತಾ ಇದ್ದೀನಿ ಹೊರತು ಬೇರೆ ಯಾವುದು ಮಾತಾಡ್ತಾ ಇಲ್ಲ ನಾನು. ಇವಾಗ ಅದೇ ನಿಮ್ಮ ಪಾರ್ಟಿಯಿಂದಾನೇ ಬಂದಿರೋ ಜಮೀರ್ ಅಹಮದ್ ಖಾನ್ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ನಮ್ಮ ಮೈನಾರಿಟಿ ವಕ್ಫ್ ಬೋರ್ಡ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಬಹಳಷ್ಟು ಮುಂಚೆ, ಇವಾಗ 1.5 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅವ್ರು ಬಂದು ಫೈಟ್ ಮಾಡಿ ಮಾಡ್ಬೋದಾಗಿತ್ತು. ಇವತ್ತು ಕೇವಲ ಒಂದು 10-15 ದಿವಸ ಹಿಂದೆ ಕುತ್ಕೊಂಡು ಎಲ್ಲ ಮೈನಾರಿಟಿ ಲೀಡರ್ಸ್ಗಳು ಕುತ್ಕೊಂಡ್ಬಿಟ್ಟು ಇವತ್ತು ಆಯಿತು ನಾವು 4% ಏನು ತೆಗೆದಿದ್ದಾರೆ ಅದನ್ನು ವಾಪಸ್ ನಾವು ಪಡೆಯೋಣ ಅಂತ ಹೇಳ್ಬಿಟ್ಟು ಒಂದು ಎಲ್ಲರೂ ಸೇರಿ ಒಂದು ಪತ್ರವನ್ನು CM ಕೊಟ್ಟರು. CM ಸಿಗ್ನೇಚರ್ ಹಾಕಿದ್ದಾರೆ ಅಂತ ನಾನು ಬಹಳಷ್ಟು ನ್ಯೂಸ್ಗಳಲ್ಲಿ ನೋಡಿದ್ದೀನಿ. ಆಮೇಲೆ ಇವಾಗ ತಾವು ಹೇಳ್ದಂಗೆ DK ಶಿವಕುಮಾರ್ ಅವರು ಆ ಥರ ಯಾವುದೇ ಬಂದಿಲ್ಲ, ನಾವು ಮಾಡೂ ಇಲ್ಲ ಅಂತ ಹೇಳ್ತೀರಾ. ಅವರು ರಾಜಕೀಯ ಬೇಳೆನ ಅವ್ರು ಬೇಯಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಆ ಕಡೆ ಈ ಕಡೆಯಿಂದ ಬಂದ್ಬಿಟ್ಟು ಮಧ್ಯದಲ್ಲಿ ಸಿಕ್ಕಾಕೊಂಡಿರೋರು ಯಾರು? ನಾವು ಮುಸಲ್ಮಾನರು. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಎಲೆ ಒಳಗಿರೋ ಅಡಿಕೆಗಿರೋ ವ್ಯಾಲ್ಯೂನು ನಮಗಿಲ್ಲ. ಆ ಸುಣ್ಣನು ಬೇಕಾದ್ರೆ ಉಪಯೋಗಿಸ್ಕೊಂತಾರೆ, ಇಲ್ಲಾಂದ್ರೆ ಉಪಯೋಗಿಸ್ಕೊಳ್ಳಲ್ಲ ಅಂತಾರಲ್ಲ, ಆ ತರ ಮುಸಲ್ಮಾನರನ್ನ ಉಪಯೋಗಿಸ್ಕೊಂತಾ ಇದ್ದಾರೆ. ಸ್ವಾತಂತ್ರ್ಯ ಬಂದಾಗ್ನಿಂದ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನ ಓಲೈಕೆ ಮಾಡುತ್ತೆ ಅನ್ನೋದು ಬಿಜೆಪಿಯವರ ಆರೋಪ. ಓಲೈಕೆ ಮಾಡೋದಾದ್ರೆ ಯಾಕೆ? ಖಂಡಿತ ಯಾವ್ದು ಓಲೈಕೆ ಇಲ್ಲ ಸರ್, ಮೊದ್ಲಿಂದಾನು ಯಾವುದೇ ತರದ ಓಲೈಕೆ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ವ್ಯವಸ್ಥೆನಲ್ಲಿ ಅವ್ರು ಆ ರೀತಿ ಮಾತಾಡ್ತಾ ಇದ್ದಾರೆ ಬಿಟ್ರೆ, ನಮ್ ಬಿಜೆಪಿ ಸರ್ಕಾರದಲ್ಲಿ ಎಲ್ಲಾನು ಒಂದೇ ತರ ನೋಡ್ತಾ ಇರೋದು. ಯಾವ್ದು ಓಲೈಕೆ ಅನ್ನೋ ತರ ಇದುವರೆಗೆ ಮಾಡಿಲ್ಲ ಸರ್. ನಮ್ ಮೋದಿಜಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಓಲೈಕೆ ಇಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಆಬ್ವಿಯಸ್ಲಿ ಇದೆ. ನೋಡಿ, ಇವರು ಮೀಸಲಾತಿ ಏನ್ ಮಾಡಿದ್ದಾರೆ, ಈಗ ಆಲ್ರೆಡಿ OBC ಅವರಿಗೆ ಯಾವುದೇ ಧರ್ಮಾಧಾರಿತವಾಗಿ ಮಾಡಬಾರ್ದು.
ಮಾಡಬಾರ್ದು. ಮೀಸಲಾತಿ ಈಗ OBC ನಲ್ಲಿ ಏನ್ ಕೊಟ್ಟಿದ್ದಾರೆ ಎಲ್ಲಾ ಫೆಸಿಲಿಟೀಸ್ಗಳು ಸವಲತ್ತುಗಳನ್ನ ತಗೊಂಡಿದ್ದಾರೆ. ಈಗ ಏನು ಮನವಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು, ಅದನ್ನ ಗಣಕ್ಕೆ ತಗೋ. ಯಾಕಂದ್ರೆ ಇದೆಲ್ಲ ಗಿಮಿಕ್ ಆಫ್ ದ ಎಲೆಕ್ಷನ್. ಉಪಚುನಾವಣೆಯ ಪ್ರಯುಕ್ತ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆಮೇಲೆ ಕೇಳಿ ಆದ್ಮೇಲೆನೆ ಈಗ ಹೇಳ್ತಿದ್ದಾರೆ DK ಶಿವಕುಮಾರ್ ಹೇಳ್ತಿದ್ದಾರೆ ಅದ್ರ ಪ್ರಸ್ತಾವನೆ ನಮ್ಮ ಮುಂದೆ ಇನ್ನ ಬಂದಿಲ್ಲ ಅಂತ. ಓವರ್ ಆಲ್ ಮುಸ್ಲಿಂ ಸಮುದಾಯನ ಬಳಸ್ಕೊಂಡು ದಾರಿ ತಪ್ಪಿಸ್ತಾರೆ. ಆಲ್ರೆಡಿ ಓಲೈಕೆ ಮಾಡಿ ಸುಮಾರು ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ 4% ಇನ್ನೂ ಕೊಡ್ಬೇಕು ಅಂತ ಹೋದ್ರೆ ಕಾಮಗಾರಿಗಳಲ್ಲಿ ಬೇರೆ ಅವರಿಗೆ ಅದೇ ಬೇರೆ ಧರ್ಮದವರಿಗೆ ಅವಕಾಶ ಸಿಗೋದೇ ಇಲ್ಲ. ಓಕೆ, ಮುಸ್ಲಿಮರನ್ನ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ತಾವು ಓಲೈಕೆ ಮಾಡ್ತೀರಿ ಅನ್ನೋದು. ತುಷ್ಟೀಕರಣ ಅಂತಾರೆ. ಮನೇಲಿ 5 ಜನ ಮಕ್ಕಳಿದ್ದಾರೆ ಸರ್, 4 ಮಕ್ಕಳು ಚೆನ್ನಾಗಿದ್ದು ಒಂದು ಮಗು ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಆ ಮಗುನ ಒಂಚೂರು ವಿಶೇಷವಾಗಿ ಕಾಳಜಿ ವಹಿಸಿದ್ದನ್ನ ಉಳಿದಿದ್ 4 ಏನ್ ಸಮಸ್ಯೆ ಏನು ಮಗುವಿಗೆ? ಏನ್ ಸಮಸ್ಯೆ? ಆ ಮಗು ಜನಸಂಖ್ಯೆ ಜಾಸ್ತಿ ಇದೆ, ಅವರು ಮನೇಲಿ ಮಕ್ಕಳು ಜಾಸ್ತಿ ಇದ್ದಾರೆ, ಅವರಲ್ಲಿ ಎಜುಕೇಶನ್ ಕಡಿಮೆ, ತುಂಬಾ ಸಮಸ್ಯೆಗಳಿದೆ. ಇನ್ನೂ ಆ ಜನ ಮುಸಲ್ಮಾನ ಸಮುದಾಯ ಇನ್ನೂ ಮುನ್ನೆಲೆಗೆ ಬಂದಿಲ್ಲ, ಇನ್ನೂ ಸಮಸ್ಯೆ ಇದೆ ಅವರಿಗೆ. ಒಂಚೂರು ಮೊದಲಿಂದಲೂ ಕೊಡ್ತಾ ಬಂದಿದೀವಿ, ಇನ್ ಕಡಿಮೆ ಮಾಡ್ಬೇಕು. ನಿಜ 4 ಅಲ್ಲ ಸರ್, 13% ಕೇಳಿ ಕೊಟ್ಬಿಟ್ರಾ? ಕೊಟ್ಟಿಲ್ಲ. ಕನ್ನಡಿಗರಿಗೆ 50% ರಿಸರ್ವೇಶನ್ ಅಂತಂದ್ರೆ ಆಗೋಯ್ತಾ? ಕೊಟ್ಟಿಲ್ಲ. ಚರ್ಚೆಗಾಗಿದೆ, ಚರ್ಚೆಗೆ ಬಂದಿದೆ. ರಿಸರ್ವೇಶನ್ ಕೊಡ್ಬೇಕಾಗಬೇಡ, ಒಂದು ಚರ್ಚೆಗೆ ಬಂದಿದೆ, ಮುಗಿದೋಯ್ತು ಅಂತ ಹೇಳ್ಬೇಡಿ ದಯವಿಟ್ಟು. ಇನ್ನು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಹೇಳಿ, ಈ ವಿಚಾರ ಎಷ್ಟು ಪ್ರಸ್ತುತ ಅಥವಾ ಏನ್ ರಾಜಕಾರಣ ಇದ್ರಲ್ಲಿ? ಸರ್, ನಾನು ಮುಸ್ಲಿಂ ಮುಖಂಡರಿಗೆ ನಾನು ಒಂದು ಪ್ರಶ್ನೆ ಸರ್. ಓಟು ಮುಸಲ್ಮಾನರ ಓಟ್ ಬಿಜೆಪಿಗೆ ಬೇಕೋ ಬೇಡೋ ಅನ್ನೋದು ಸೆಕೆಂಡ್ರಿ ಸರ್. ನಾನ್ ಕೇಳೋದೊಂದೇ ಏನಂದ್ರೆ, ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಸರ್. ಹಾಸ್ಪಿಟಲ್ ಹೋದ್ರೇನು ಮುಸಲ್ಮಾನ್ರೆ ಸರ್ ಫೆಸಿಲಿಟೀಸ್ ತಗೊಂತಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಮೋದಿಜಿಯವರು ತಗೊಳ್ಬಾರ್ದಾ? ಸರ್, ಪ್ರತಿ ಜನರು ತಗೊಳ್ಬೇಕು. ಆದ್ರೆ ಅವರು ಓಲೈಕೆ ಕೊಟ್ಟಿರೋದು ತಪ್ಪು. ಆದ್ರೆ ಅವ್ರು ಓಲೈಕೆ ಮಾಡ್ತಿರೋ ತಪ್ಪು. ಮುಸಲ್ಮಾನರ ಬರ್ಸ್ಕೊಂಡ್ರಲ್ಲ ಸರ್. ಇದೇ ಚಾಮರಾಜ್ ಪಟೇಲ್ ಜಮೀರ್ ಅಹಮದ್ ಗೆದ್ದಿದ್ದು ಹಿಂದೂಗಳು ಓಟಿಂದಾನೆ ಸರ್ ಗೆದ್ದಿದ್ದು. ಇವತ್ತು ಅದೇ ಹಿಂದೂಗಳಿಗೆ ರೈತರಿಗೆ ಒಬ್ಬ ಜಮೀನಲ್ಲಿ ಅನ್ಯಾಯ ಮಾಡ್ತಿದ್ದಾರೆ ಸರ್. ಅದೇ ಜಮೀರ್ ಅಹಮದ್ ಏನಿಗೆ ಸರ್ ಕೊಡ್ಬೇಕು? ಸರ್ ಮಿನಿಸ್ಟರ್ ಮಾಡಿ ಸರ್, ಹಿಂದೂಗೆ ಮಿನಿಸ್ಟರ್ ಮಾಡಿ ಎಲ್ರಿಗೂ ಪರಿಹಾರ ಕೊಡ್ತೀವಿ. ನಾವು ಮಾಡ್ತೀವಿ. ಯಡಿಯೂರಪ್ಪನ ಕಾಲದಲ್ಲಿ ಸಿಎಂ ಇದ್ದಾಗ ಬೇರೆ ಕಡೆ ಇದ್ದ ಮುಮ್ತಾಜ್ ಅಲಿ ಖಾನ್ ಹೈಜಾಕ್ ಮಾಡ್ಕೊಂಡ್ ಬಂದು ರಾತ್ರಿ ಮಿನಿಸ್ಟರ್ ಮಾಡಿ MLC ಮುಖಾಂತರ ಮಿನಿಸ್ಟರ್ ಮಾಡಿದ್ರು ಸರ್. ಇಲ್ಲಿ ವಿಚಾರ ಅದಿಲ್ಲ, ಅದನ್ನ ಕೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ. ನಾನು ಕಾಂಗ್ರೆಸ್ಸಿಗನಾದ್ರೂ ಒಂದು ಮಾತು ಹೇಳ್ತೀನಿ, ಬರೀ ಅವರ ಕೇಳಿದ್ದಾರೆ, ಕೇಳಕ್ ಹಕ್ಕಿದೆ. ಅದಕ್ಕಂತ ಎಲ್ಲ ಬಾಚಿ ಕೊಡಕ್ ಆಗಲ್ಲ. ಸಿದ್ದರಾಮಯ್ಯನ ಕೈಲೂ ಆಗಲ್ಲ, ಕುಮಾರಸ್ವಾಮಿ ಕೈಲೂ ಆಗಲ್ಲ, ಮೋದಿ ಕೈಲೂ ಆಗಲ್ಲ. ಸಂವಿಧಾನ ಪ್ರಸ್ತುತ ಯಾಕೆ ಸರ್ ಕೇಳ ಹಕ್ಕಿದೆ. ಇವಾಗ ನೀವು ಒಂದ್ ಅಂಗಡಿಗೆ ಹೋಗ್ತೀರಾ, ನಿಮಗ್ ರೇಟ್ ಕಿಟ್ಟಿದೆ ತಗೊಳ್ತೀರಾ, ಕೇಳ ಹಕ್ಕಿದೆ. ವ್ಯಾಪಾರದವನು ವ್ಯಾಪಾರ ಮಾಡಲೇಬೇಕು ಅಂದ್ರೆ 10 ರೂಪಾಯಿ ಲಾಭನೋ ನಷ್ಟನೋ ಕೊಡ್ತಾನೆ. ಆ ರೀತಿ ಇದೊಂದು ಅಮೈನ್ಮೆಂಟ್ ಕೇಳವ್ರೆ, ಅದನ್ನ ಕೊಡಲ್ಲ. ಅದು ನಮಗೂ ಗೊತ್ತು. ಮೀಸಲಾತಿಗೆ ಮಾನದಂಡ ಯಾವುದು? ಜಾತಿ ಮಾನದಂಡ ಬೇಕಾ ಮೀಸಲಾತಿಗೆ? ಎಲ್ಲರೂ ಒಂದೇ ಅಂದ್ಮೇಲೆ ಮೀಸಲಾತಿಗೆ ಮಾನದಂಡ ಯಾವುದು? ಈಗ ಯಾರಿಗೆ ಅರ್ಹತೆ ಇದೆಯೋ, ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಕೊಡ್ಬೇಕು. ಈಗ ಅದು ಬಿಟ್ಟು ಎಲ್ಲಾದ್ರಲ್ಲೂ ಮುಸ್ಲಿಮರು, ಕ್ರಿಶ್ಚಿಯನ್ರು, ಅಲ್ಪಸಂಖ್ಯಾತರು ಅಂತ ನೀವು ಮೀಸಲಾತಿ ಕೊಡ್ತಾ ಹೋದ್ರೆ ಎಲ್ಲ ಅವ್ರ ಕೈಗೆ ಕೊಟ್ಬಿಟ್ರೆ ಹಿಂದೂಗಳಿಗೆ ಏನ್ ಉಳಿತದೆ? ಸರ್, ದೇಶ ನಡಿಬೇಕಾಗಿರೋದು ಸಂವಿಧಾನದ ಪ್ರಕಾರ. ಸಂವಿಧಾನದ ಪ್ರಕಾರ ನಡ್ಸ್ರಿ ಅಂದ್ರೆ ಇನ್ನ 77 ವರ್ಷ ಆದ್ರೂ ಜಾತಿದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. ಏನಕ್ಕಂದ್ರೆ ಇವರೆಲ್ಲ ವಿಫಲ ಆಗಿದ್ದಾರೆ. ಕೇಳಿ ಮೇಡಮ್ ಎಲ್ಲರಿಗೂ 10 ವರ್ಷ ಮೋದಿಜಿ ಅವರು 10 ವರ್ಷ ದೇಶ ನಡೆಸಿದ್ದಾರೆ. ಆದ್ರೂ ಬಂದು ಅವ್ರ ಜಾತಿ ಬಗ್ಗೆ ಮಾತಾಡ್ತಂದ್ರೆ ಕೆಲ್ಸದ ಬಗ್ಗೆ ಮಾತಾಡಕ್ ಹೇಳಿ. ಮೋದಿ ಅವ್ರ ನೈತಿಕತೆ ಎಲ್ಲ ಕೆಲ್ಸದ ಬಗ್ಗೆ ಮಾತಾಡಕ್ಕೆ ಇನ್ನ ಬರೀ ಜಾತಿ ಬಗ್ಗೆನೇ ಮಾತಾಡ್ಕೊಂಡಿರ್ತಾರ ಮೋದಿ ಅವ್ರು ಮಾತಾಡ್ಬೇಕು. ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ರೆ ಅವ್ರ ಕೆಲ್ಸದ ಬಗ್ಗೆ ಮಾತಾಡ್ಬಿಟ್ಟು ರೋಡ್ ಕೇಳಲಿ. ಅವರು ಮಾತಾಡೋದೇನು ಬಂದು ಜಾತಿ ಬಗ್ಗೆನೇ ಮಾತಾಡ್ತಾ ಇರೋದು. ಯೋಚನೆ ಮಾಡ್ಬೇಕು ರಾಜಕಾರಣಿಗಳು, ಜಾತಿ ಬಿಟ್ಟು ಕೆಲ್ಸದ ಬಗ್ಗೆ ಮಾತಾಡಕ್ ಹೇಳಿ. ನಮ್ ಕಾಂಗ್ರೆಸ್ ಸ್ನೇಹಿತರು ಹೇಳಿದ್ರು ಮೀಸಲಾತಿ ತೆಗಿದ್ರು ಅಂತ. ಮೊನ್ನೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಬ್ಕಿ ಬಾರ್ 400 ಬಾರ್ ಅಂತ ಹೇಳಿದಾಗ ಇವ್ರು ಜನ ಏನ್ ಹೇಳಿದ್ರು, ಇವ್ರು 400 ಸೀಟ್ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರಂತ ಸುಳ್ಳು ಸುದ್ದಿ ಹೊಡಿಸಿದ್ರು. ಇವರು ಇಡೀ ದೇಶವನ್ನು ಹಾಳು ಮಾಡಿದವ್ರು ಇವರು ಕಾಂಗ್ರೆಸ್ ಅವರು. 70 ವರ್ಷ ದೇಶವನ್ನು ಇಂಚಿಂಚು ಹಾಳು ಮಾಡಿದವರು. ಗುತ್ತಿಗೆಯಲ್ಲಿ ರಂಜಿತ್ ಹಿಂದೆ ಬನ್ನಿ.